ವೆಲ್ಕಮ್ ಟು ಕಿಡ್. ಆ್ಯಂಡ್ ಇದು ನಾವು ಆಮ್ಸ್ಟರ್ಡ್ಯಾಮಲ್ಲಿ ಸ್ಟೇ ಮಾಡ್ತಾ ಇರೋ ರೂಮ್. ಕ್ವಿಕ್ ಆಗಿ ಒಂದು ರೂಮ್ ಟೂರ್ ಮಾಡ್ತಾ ಇದ್ದೀವಿ. ಫೈನಲಿ ರೀಚ್ ಆದ್ವಿ ನಮ್ಮ ಹೋಟೆಲ್ಗೆ. ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಬಟ್ ಸ್ಟಿಲ್ ನೈಸ್. ನಮ್ಮ ವೈಟ್ ಬೀಸ್ಟ್ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬೈ ಟ್ರೈನ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಪಾರ್ಕಿಂಗ್ ಸಿಗೋದು ಕಷ್ಟ, ಸೊ ಫೈನ್ಸ್ ಆರ್ ಹೆವಿ. ಇವಾಗ ಅದನ್ನ ಒಂದು ಬೆಸ್ಟ್ ಪಾಯಿಂಟ್ ಅಂದ್ರೆ ಪಾರ್ಕಿಂಗ್ ಇದೆ ಹೋಟೆಲಲ್ಲಿ. ಸೊ ಹೋಟೆಲಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು. ದಿಸ್ ಇಸ್ ವಾಟ್ ಆಮ್ಸ್ಟರ್ಡ್ಯಾಮ್ ಇಸ್ ಫೇಮಸ್ ಫಾರ್, ಸೈಕಲ್. ಪೀಪಲ್ ಜನರಿಗೆ ಸೈಕ್ಲಿಂಗ್ ಮಾಡೋದು ಇಷ್ಟ, ಈಕೋ ಫ್ರೆಂಡ್ಲಿ. ನೆದರ್ಲ್ಯಾಂಡ್ಸ್ ಅಲ್ಲಿ ಜಾಸ್ತಿ ಪೀಪಲ್ ಪ್ರಿಫರ್ ಟು ಸೈಕಲ್ ಟು ಆಫೀಸ್, ವರ್ಕ್, ಹೋಮ್. ಗಾಂಜಾ ಸ್ಮೆಲ್ ಎಲ್ಲ ಕಡೆ ಗಾಂಜಾ ಸ್ಮೆಲ್. Since weed is legal in Amsterdam. Is it legal? Yes. Legal widely? Yes. Complicated start to our journey. ನಾವು ಹೋಗ್ತಿರೋ ಸ್ಟೇಷನಲ್ಲಿ ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ಗೆ ಹೋಗೋ ಟ್ರೈನ್ ಬರಲ್ಲ. ಸೊ ಇವಾಗ ಮತ್ತೆ ಸ್ಟೇಷನ್ ಬೇರೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಸೊ ಇದು ನಾವು ಫಸ್ಟ್ ಚೆಕ್ ಮಾಡಿದ್ದು ಸ್ಟೇಷನ್, ಆದ್ರೆ ಅಲ್ಲಿಂದ ಇವಾಗ 150 meters ವಾಕ್. ಫುಲ್ ಚಳಿ, ವಿಂಟರು, ಅಷ್ಟು ಚಳಿ. ಬೆಟರ್ ದನ್ ನಮ್ಮೂರು. ನಮ್ಮಲ್ಲಿ ನೆಗೆಟಿವ್ ಇದೆ, ಬಟ್ ಇಲ್ಲಿ ಅರೌಂಡ್ 4 ಇರ್ಬೋದು ಇವಾಗ. 4-5 ಇದು ನಮ್ಮ ಫಸ್ಟ್ ಡೇ ಇನ್ ಆಮ್ಸ್ಟರ್ಡ್ಯಾಮ್. ಸೊ ನಾವು ಇವತ್ತು ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ. ನೈಟ್ ಲೈಫ್. ಅಂಡ್ ನೆಕ್ಸ್ಟ್ ನಾಳೆ ನ್ಯೂ ಇಯರ್ಗೆ ರೆಡಿ ಆಗ್ತೀವಿ. ಸದ್ಯಕ್ಕೆ ನಾವು ಬಿಸಿ ಸ್ಟ್ರೀಟ್ಸ್ ಪ್ಲಸ್ ಕೆನಾಲ್ನ ಎಕ್ಸ್ಪ್ಲೋರ್ ಮಾಡಬೇಕು. ಮೇಡಮ್ ಫುಲ್ ಆಮ್ಸ್ಟರ್ಡ್ಯಾಮ್ ವೈಬ್ ಅಲ್ಲಿ ನಮ್ಮನ್ನ ಮರ್ತ್ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ನೆದರ್ಲ್ಯಾಂಡ್ಸ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಜಾಸ್ತಿ ಇಲ್ಲ. ಸಿನ್ಸ್ ಇಟ್ ಇಸ್ ಅ ಸ್ಮಾಲ್ ಕಂಟ್ರಿ, ನೆದರ್ಲ್ಯಾಂಡ್ಸ್ ಇಸ್ ಅ ಸ್ಮಾಲ್ ಕಂಟ್ರಿ, ಇವರು ಪ್ರಮೋಟ್ ಸೈಕ್ಲಿಂಗ್, eco friendly transportation and people comply. ಜನರಿಗೂ ಕಾರ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಸೈಕಲ್ ಅಲ್ಲಿ ಟ್ರಾವೆಲ್ ಮಾಡೋದು ಇಷ್ಟ. ಆಮ್ಸ್ಟರ್ಡ್ಯಾಮ್ ಅಲ್ಲಿ ಟೂರಿಸ್ಟ್ ಜಾಸ್ತಿ, ಅಷ್ಟು ಟೂರಿಸ್ಟ್ ವೆಹಿಕಲ್ ನ ಅಕೊಮಡೇಟ್ ಮಾಡಕ್ಕೂ ಆಗಲ್ಲ. ದಟ್ಸ್ ವೈ ದೇ ಚಾರ್ಜ್ ಯು ಹೆವಿ. ನಾವು ಬಂದಿರೋದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಲೈಟಿಂಗ್ಸ್ ಇದೆ. ಆ್ಯಂಡ್ ನಾಳೆ ನ್ಯೂ ಇಯರ್ ಇರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಸಿಟಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವಿತ್ ಲೈಟಿಂಗ್ಸ್, ಡೆಕೋರೇಷನ್ಸ್. ವರ್ಲ್ಡ್ ವಾರ್ ಮೆಮೋರಿಯಲ್. ವರ್ಲ್ಡ್ ವಾರ್ ಅಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಪೀಪಲ್ ಹೂ ಡೈಡ್ ಡ್ಯೂರಿಂಗ್ ವರ್ಲ್ಡ್ ವಾರ್, ಅವ್ರ ಮೆಮೊರಿಗೋಸ್ಕರ ಮಾಡಿರೋ ಪಿಲ್ಲರ್. ಸಬ್ ವೇಲ್ ತಿಂದಾಯ್ತು, ಇವಾಗ ಪಯಣ ಮತ್ತೆ ಶುರು ಆಯ್ತು ವಾಫಲ್ ಫ್ಯಾಕ್ಟ್ರಿಗೆ. ಆಮ್ಸ್ಟರ್ಡ್ಯಾಮ್ ಅಲ್ಲಿ ವಾಫಲ್ ತುಂಬಾನೇ ಫೇಮಸ್, ಸ್ಪೆಷಲಿ ಸ್ಟ್ರೂಪ್ ವಾಫಲ್. ನಾವಿವಾಗ ಬಂದಿರೋದು ತುಂಬಾ ಓಲ್ಡೆಸ್ಟ್ ಶಾಪ್. ಇದು ಸ್ಟಾರ್ಟ್ ಆಗಿರೋದು 1907ರಲ್ಲಿ. ನೀವೇನಾದರೂ ಆಮ್ಸ್ಟರ್ಡ್ಯಾಮ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ಶಾಪ್ಗೆ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ.
ಲೈಟಿಂಗ್ ಫೆಸ್ಟಿವಲ್ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಬೋತ್ ಸಾರಿ ಲೈಟ್ ಲೈಟ್ಸ್ ಫ್ಯಾನ್ ಇದೆ. ಇವಾಗ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಒಂದು ಕಲರ್ಫುಲ್ ಲೈಟಿಂಗ್ಸ್ ರೆಡ್ ಲೈಟ್ ಡಿಸ್ಟ್ರಿಕ್ಟ್. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ರೆಡ್ ಲೈಟ್ ಡಿಸ್ಟ್ರಿಕ್ಟ್ ನೋಡ್ಬೇಕು ಅಂತ. ಆಮ್ಸ್ಟರ್ಡ್ಯಾಮ್ ಅಲ್ಲಿ ರೆಡ್ ಲೈಟ್ ಏರಿಯಾ ಅನ್ನೋದು ತುಂಬ ಫೇಮಸ್ ಟೂರಿಸ್ಟಿಕ್ ಸ್ಪಾಟ್ ಆಗಿದೆ. ಇದ್ರ ಹಿಂದೆ ಒಂದು ಹಿಸ್ಟ್ರಿ ಇದೆ. ಆಮ್ಸ್ಟರ್ಡ್ಯಾಮ್ 16th ಮತ್ತು 17th ಸೆಂಚುರಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಯುರೋಪ್ನ ದೊಡ್ಡ ಪೋರ್ಟ್ ಸಿಟಿ ಆಗಿರುತ್ತೆ. ಸೊ ಆಲ್ ಓವರ್ ವರ್ಲ್ಡಿಂದ ಇಲ್ಲಿ ಟ್ರೇಡರ್ಸ್ಗಳು ಬರ್ತಾ ಇರ್ತಾರೆ, ಸೇಲರ್ಸ್ ಬರ್ತಾ ಇರ್ತಾರೆ. ಅಲ್ಲಿಂದ ಈ ರೆಡ್ ಲೈಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಮುಂಚೆ ಎಲ್ಲ ಹೆಣ್ಮಕ್ಳು ಒಂದು ಲ್ಯಾಂಪ್ ಇಟ್ಕೊಂಡ್ಬಿಟ್ಟು ವಿಂಡೋ ಹಿಂದೆ ನಿಂತ್ಕೊತಾ ಇದ್ರಂತೆ. ಬಟ್ ಇವಾಗ ಬರ್ತಾ ಬರ್ತಾ ಟೈಮ್ ಚೇಂಜ್ ಆಗ್ತಾ ಇಲ್ಲಿ ರೆಡ್ ಲೈಟ್ ಹಾಕೊಂಡ್ಬಿಟ್ಟು ವಿಂಡೋ ಹಿಂದೆ ನಿಂತ್ಕೊತಾರೆ, ಗ್ಲಾಸ್ ಹಿಂದೆ ನಿಂತ್ಕೊಂಡು ಅವ್ರನ್ನ ಅವರು ಶೋಕೇಸ್ ಮಾಡ್ಕೋತಾ ಇರ್ತಾರೆ. ಅವರ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಮಾಡೋದಕ್ಕೆ ಇಲ್ಲಿ ಅಲೋವಿಲ್ಲ, ಯಾಕಂದ್ರೆ ಅವರ ಪ್ರೈವಸಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ನಾವು ಕೂಡ ಅವ್ರನ್ನ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಇಲ್ಲಿ. ಆಮ್ಸ್ಟರ್ಡ್ಯಾಮ್ ಅಲ್ಲಿ ಕಾಫಿ ಶಾಪ್ಸ್ ತುಂಬಾನೇ ಫೇಮಸ್. ಹಾಗಂತ ಇದು ಕೆಫೆ ಅಲ್ಲ, ಇಲ್ಲಿ ಗಾಂಜಾ ಸಿಗತ್ತೆ. ಅಂದ್ರೆ ಗಾಂಜಾನ ಲೀಗಲ್ ಆಗಿ ಮಾರಾಟ ಮಾಡುವಂತ ಶಾಪ್ಗೆ ಇಲ್ಲಿ ಕಾಫಿ ಶಾಪ್ಸ್ ಅಂತ ಹೇಳ್ತಾರೆ. Countdown for tomorrow's New Year. ಆಮ್ಸ್ಟರ್ಡ್ಯಾಮ್ ಲೈಟ್ ಶೋ. ಚಳಿ ಜಾಸ್ತಿ ಇದೆ, ಜಾಸ್ತಿ ಆಗ್ತಾ ಇದೆ. ಡಿಫಿಕಲ್ಟ್ ಟು ಟಾಕ್, ಮಾತಾಡಕ್ ಆಗ್ತಿಲ್ಲ.